ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬರೀ ನಮ್ಮ ಅಜ್ಜಿಯವ್ರು ಏನ್ ಮಾಡಕಂತಾರಂತ ನೋಡೋಣ. ಅಮ್ಮ, ಏನ್ ಮಾಡಕಂತೀವ ಅಡಿಗೆ? ರೊಟ್ಟಿ ಮಾಡೋಣ. ರೊಟ್ಟೆ ರೊಟ್ಟಿ ಅಲಸಂದಿ ಕಾಳು ಕುದಿಯಕ್ ಹಾಕಂತ ಹಾ ಕುಕ್ಕರ್ ಹಾಕಿ ಹಾ ಸ್ವಲ್ಪ ಎಣ್ಣೆಯಿಂದ 2 ಸೀಟಿ ಹೊಡಿಸಿ ಹಾ 3 ಸೀಟಿ ಹಾಕ್ಬೇಕು. 3 ಸೀಟಿ ಆದ್ಮೇಲೆ ತೆಗೆದು ಉಳ್ಳಾಗಡ್ಡಿ ಹಾ ಖಾರ ಹಾಕಿ ಒಗ್ಗರಣೆಗೆ ಹಾಕಿ ರೊಟ್ಟಿ ಮಾಡಿ ರೊಟ್ಟಿ ಪಲ್ಯ ಒಂದ್ ಚಟ್ನಿ ಚೆನ್ನಾಗಾಗುತ್ತೆ. ಮಾಡೋಣ. ಓಕೆ, ಡನ್. ನೋಡ್ರಿ, ಈಗ ನಾವು ರೊಟ್ಟಿ ಅಲಸಂದಿ ಕಾಳು ಪಲ್ಯ ಮಾಡ್ತೀವಿ. ಇವತ್ತು ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಮತ್ತೆ ಇಲ್ಲಿ ಜಿಗಟಿಗೆ ನೀರಿಟ್ಟೈತಿ. ಇಲ್ಲಿ ಈ ಕಡೆ ಕುಕ್ಕರ್ಗೆ ಅಲಸಂದಿ ಕಾಳು ಕುದಿಯಕ್ ಹಾಕೈತಿ. ಕಡೆ ನಮ್ಮ ಅಜ್ಜಿ ಇಟ್ಟು ಇಟ್ಕೊಂಡಾರ. ಸರಿಪ್ಪ, ಸರಿ. ನೀರ್ ಹಾಕ್ಲಾ? ಜಿಗಟಿ ಹಾಕ್ಲಾ? ನೀರ್ ಇಷ್ಟು ಹಾಕ್ಲಾ? ಈಗ ಅವ್ರನ್ನ ಹತ್ಕೊಂಡ ರೊಟ್ಟಿ ಮಾಡಿ ಕೊಡ್ತಾರ. ನಾನು ಇಲ್ಲಿ ಮೇಲೆ ಬೆನೆಸ್ತೀನಿ. ಇದು ವಿಸಿಲ್ ಆಯ್ತು. ಇವಾಗ ಇದನ್ನ ಒಗ್ಗರಣೆ ಕೊಡೋಣ ಪಲ್ಯಕ್ಕ. ಬರ್ರಿ, ಇವು ಕುದ್ದವ್ರಿ ಆಗ್ಲೇ ಅಲಸಂದಿ. ಇವಕ್ಕ ಒಗ್ಗರಣೆ ಹಾಕನ. ಎಣ್ಣೆ, ಹೂನಕ್ಕ, ಜೀರಿಗೆ, ಸಾಸ್ವಿ, ಕೊತ್ತಂಬರಿ, ಕರಿಬೇವು, ಇದಕ್ಕ ಹಸಿ ಖಾರ. ಇದಕ್ಕೆ ನೋಡಿ ಹಸಿ ಖಾರ ಹಾಕ್ತೀವಿ. ಉಳ್ಳಾಗಡ್ಡಿ, ಅರಿಶಿನ ಪುಡಿ, ಬೆಲ್ಲ, ನೋಡ್ರಿ ಅಲಸಂದಿ ಕಾಳು ಹಾಕಿ ಇದು ಸ್ವಲ್ಪ ಕುದಿಬೇಕು. ಆಮೇಲೆ ಉಪ್ಪು ಹಾಕ್ಬೇಕು ಇದಕ್ಕೆ. ಆಮೇಲೆ ಸ್ವಲ್ಪ ನಾನು ಈ ಥರ ಕೆಂಪು ಉಪ್ಪು ಬಳಸ್ತೀನಿ, ನನಗೆ ಇಷ್ಟ ಇದು. ಸ್ವಲ್ಪ ಗುರಳ್ ಪುಡಿ, ಟೇಸ್ಟ್ ಚೆನ್ನಾಗಿ ಬರುತ್ತಂತ. ಆಯ್ತು ನೋಡ್ರಿ, ಇದು ಪಲ್ಯ ಆಯ್ತು. ಇಲ್ಲಿ ನಮ್ಮ ಅಜ್ಜಿ ಲಟ್ಟಿಸ್ಕೊಡಕುಂತಾರ ರೊಟ್ಟಿನ. ನೋಡ್ರಿ, ರೊಟ್ಟಿ ರೆಡಿ ಆಯ್ತು. ನೀರ್ ಹಚ್ಚಿ ರೊಟ್ಟಿ ರೆಡಿ ಆಯ್ತು. ಟನ್ ಟಡನ್ ಆಯ್ತು. ಟೇಸ್ಟ್ ಮಾಡೋಣ ಬರ್ರಿ.